ನಮಸ್ಕಾರ, ನಿಮಗೆಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನೇ ನಿಮ್ಮ ವಾರ್ತೆ. ನಾನು ಇವತ್ತು ಇಲ್ಲೇ ಬಂದಿದ್ದಪ್ಪ ಅಂದ್ರೆ ನಮ್ಮ ಊರಿಗೆ ಬಂದಿದ್ದೀನಿ. ನಮ್ಮೂರಲ್ಲಿ ಸ್ವಲ್ಪ ಕೆಲಸಗಳಿದ್ದಾವೆ, ಯಾಕಂದ್ರೆ ನಾವು ರೈತರ ಮಕ್ಕಳು. ಸ್ವಲ್ಪ ಹೊಲದಲ್ಲಿ ಕೆಲಸಗಳು ಜಾಸ್ತಿ, ಹೊಲದಲ್ಲಿ ಜಮೀನಿನ ಕೆಲಸಗಳು ಜಾಸ್ತಿ ಇರುತ್ತೆ. ನಮ್ಮಪ್ಪ ಫೋನ್ ಮಾಡಿ ಬಾರಪ್ಪ ಹೋಗ್ತೀರಿ ಹೊಲಕ್ಕೆ ಊರಿಗೆ ಅಂತ ಹೇಳಕ್ಕೆ ಮತ್ತೆ ಊರಿಗೆ ಬಂದಿದ್ದೀನಿ ನಾನು. ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಟ್ರಕ್ ತಗೊಂಡು ನಮ್ಮ ಹೊಲದಲ್ಲಿ ಅಂದರೆ ನಮ್ಮ ಜಮೀನಲ್ಲಿ ಟೊಮೊಟೊ ಇದ್ದಾವೆ. ಆ ಟೊಮೊಟೊನ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಹಿಂಗೆ ಒಂದು ಯಾರೋ ಆರ್ಡ್ರ್ ಕೊಟ್ಟಿದ್ದಾರಂತೆ ಟೊಮೊಟೊ ಬಾಕ್ಸು. ಹಂಗಾಗಿ ನಾವು ಆರ್ಡ್ರನ್ನ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಇವಾಗ ಟೊಮೊಟೊ ಬಾಕ್ಸ್ ಹಾಕೊಂಬರಕ್ಕೆ ಹೋಗ್ಬೇಕು. ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಟ್ರ್ಯಾಕ್ಟರ್ನ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗೋಣ. ಮತ್ತೆ ನಿಮಗೆ ಹೊಲಕ್ಕೆ ಹೋಗ್ಬಿಟ್ಟು ಹೊಲದಲ್ಲಿ ಅಥವಾ ಜಮೀನಲ್ಲಿ ಸಿಗ್ತೀನಿ ನಿಮಗೆ ಟೊಮೊಟೊ ಎಷ್ಟು ಬಾಕ್ಸ್ ಸಿಗುತ್ತೆ ಎಷ್ಟಿಲ್ಲ ಅಂತ. ಬನ್ನಿ ಹೋಗೋಣ. 1 hour later. ನೋಡ್ರಿ, ಟೊಮೊಟೊ ಬಂದಿದೆ. ಟೊಮೊಟೊ ಕೇಳೋಕ್ಕೆ ಒಂದು 3 ಬಾಕ್ಸ್ ಕಿತ್ತಿದ್ದೀವಿ. ಇನ್ನೊಂದು ಬಾಕ್ಸ್ ಐತೆ, ಅದೊಂದು ಫುಲ್ ಮಾಡ್ಕೊಂಡು ಊರ ಕಡೆ ತಗೊಂಡು ಹೋಗ್ಬೇಕು. ಒಂದು 4 ಬಾಕ್ಸ್ ಆರ್ಡ್ರ್ ಕೊಟ್ಟಿದ್ರು, ಹಾಗಾಗಿ 4 ಬಾಕ್ಸ್ ತೊಗೊಂಡಿದ್ವಿ. ಇದೇನು ನಮ್ಮ ಹೊಲನೇ, ಇದು ಪೂರ್ತಿ ನೋಡ್ತಿರಲ್ಲ ಜಮೀನು. ಅಲ್ಲಿ ಗಂಟನೂ ಐತೆ, ಇಲ್ಲಿಂದ ಅಲ್ಲಿ ಗಂಟ ಇದು ನೋಡ್ಬೋದು. ಇದು ಟೊಮೊಟೊ ಇದೆ, ಪಕ್ಕದಲ್ಲಿ ಬದನೆ ಗಿಡ ಇದೆ. ಮತ್ತು ಇಲ್ಲಿ ನೋಡ್ಬೋದು ಹಿಂದೆ ನಿಮಗೆ ಜೋಳ ಇದೆ. ಜೋಳ ಕೂಡ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಮುಸ್ಕಿನ ಜೋಳ ಇದೆ. ಮತ್ತು ಈ ಕಡೆ ಬಂದರೆ ಬದನೆ ಗಿಡ ಇದೆ ನೋಡ್ಬೋದು. ಈ ಕಡೆ ಎಲ್ಲ ಅದು ಕೂಡ ಮೆಸ್ಕಿನ ಜೋಳ, ಇದು ಬದನೆ ಗಿಡ. ಈ ಕಡೆ ಪಕ್ಕದಲ್ಲೇ ನಮ್ಮ ಟೊಮೊಟೊ ಹಾಕಿರೋದು ನಾವು. ಬನ್ನಿ ಇವಾಗ ಟೊಮೊಟೊ ಇನ್ನೊಂದು ಬಾಕ್ಸ್ ಎತ್ಕೊಂಡು ಹೋಗಬೇಕು. ಸ್ವಲ್ಪ ನೀರು ಕುಡಿಯೋಣ ಅಂತ ಬಂದೆ. ನೋಡ್ಬೋದು ಈ ಥರ ನಮ್ಮ ಬೋರ್ವೆಲ್ ನೀರೇ ಫಿಕ್ಸ್ ನಮಗೆ. ಸಿಟಿಯಲ್ಲೆಲ್ಲ ನಾವು ಫಿಲ್ಟ್ರ್ ನೀರು ಕುಡಿತಿದ್ವಿ, ಬಟ್ ಇಲ್ಲಿ ಬಂದಮೇಲೆ ಬೋರ್ವೆಲ್ ನೀರೇ ಕುಡಿಬೇಕು ನಾವು. ಇದು ಅನಿವಾರ್ಯ. ಇದು ನೋಡು, ಈ ಥರ ಇದೆ ನಮ್ಮ ಹೊಲಗಳು. ಫುಲ್ ಇದೆ. ಇದು ಪಕ್ಕದಲ್ಲಿ ಇರೋದು ನಮ್ಮ ಚಿಕ್ಕಪ್ಪರ ಹೊಲ. ಅವ್ರು ಕೂಡ ಈರುಳ್ಳಿ ಹಾಕಿದ್ದಾರೆ, ಈರುಳ್ಳಿ ಕೀಳ್ತಾ ಇದ್ದಾರೆ ಇವಾಗ. ಈರುಳ್ಳಿ ರೆಡಿ ಮಾಡಿಕೊಂಡು ಅವರು ಹೋಗ್ತಾರೆ ಮಾರ್ಕೆಟ್ಗೆ. ಬನ್ನಿ ಇವಾಗ ಮತ್ತೆ ನಿಮಗೆ ಸಿಗ್ತೀನಿ. ನಿಮಗೆ 4 ಬಾಕ್ಸ್ ರೆಡಿ ಇದ್ದಾವೆ. ಇವಾಗಿನ ತೊಗೊಂಡೋಗ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಊರ ಕಡೆಗೆ ತೊಗೊಂಡೋಗ್ಬೇಕು. ಅವ್ರು ಆರ್ಡ್ರ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ 4 ಬಾಕ್ಸ್ ಕೊಟ್ಬಿಟ್ಟು ಟ್ರ್ಯಾಕ್ಟ್ರ್ ಬಿಟ್ಬಿಟ್ಟು, ಟ್ರ್ಯಾಕ್ಟ್ರ್ ಇನ್ನೊಂದು ಕೆಲಸ ಐತೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಏನಪ್ಪ ಅಂತಂದರೆ ಏನೋ ಒಂದು ಡ್ಯಾಮೇಜ್ ಆಗಿದೆ ಟ್ರ್ಯಾಕ್ಟ್ರಲ್ಲಿ. ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ ಹಂಗೆ ಇರಿ. ಇದು ನೋಡ್ಬೋದು, ಇದು ಟಾಪ್ ಲಿಂಕ್ ಅಂತೀವಿ. ಇದೇನಪ್ಪ ಅಂದರೆ ರೋಟ್ರಿಗೆ, ರೆಂಟಿಗೆ, ನೇಗ್ಲಿಗೆ ಮತ್ತು ಪಲ್ಟಿಗೆ ಎದಕ್ಕಾದರೂ ಯೂಸ್ ಮಾಡ್ತೀವಿ ಇದನ್ನ. ಬಟ್ ಇದೇನಾಗಿದೆ, ಮೊನ್ನೆ ಈ ಉಕ್ಕು ಬಾರಲ್ಲಿ ಸಿಕ್ಕಾಕ್ಕೊಂಡು ಬೆಂಡ್ ಆಗ್ಬಿಡುತ್ತೆ. ಇದನ್ನು ರೆಡಿ ಮಾಡ್ಸೋಕ್ಕೆ ನಮ್ಮ ಪಕ್ಕದಲ್ಲೂರಿರೋ ಅಗ್ರಿ ಬೊಮ್ಮನಳ್ಳಿಗೆ ಹೋಗ್ಬೇಕು. ಇವಾಗ ನೀನು ಎತ್ಕೊಂಡು ಉಚ್ಕೊಂಡು ರೆಡಿ ಮಾಡಿಸ್ಕೊಂಬರ್ಬೇಕು. ಭಾಳ ದಿವಸ ಆಯ್ತು. ಇದಕ್ಕೆ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಕೂಡ ಚೇಂಜ್ ಮಾಡಿಸ್ಬೇಕು. ಆಯಿಲ್ ಚೇಂಜ್ ಮಾಡಿಸಿಲ್ಲ. ಬನ್ನಿ ಹೋಗೋಣ ಇವಾಗ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಊರ ಕಡೆಗೆ ನಮ್ಮ ಪ್ರಯಾಣ ಬೆಳೆಸೋಣ. 4 ಬಾಕ್ಸು ಟೊಮೊಟೊನ ಕೊಟ್ಟು ಬಂದಿದ್ದಾಯಿತು. ನೆಕ್ಸ್ಟು ನನ್ನ ಪ್ಲ್ಯಾನ್ ಇರೋದು, ಇವಾಗ ಹೋಗ್ಬೇಕಾಗಿರೋದು ನಾವು ಬೊಮ್ಮನಳ್ಳಿಗೆ ಹೋಗಬೇಕು. ಯಾಕೆಂದರೆ ನನ್ನ ಟಾಪಿಕ್ ಸ್ವಲ್ಪ ಬೆಂಡಾಗಿದೆ, ನಿಮ್ಗೆ ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ. ಅದಕ್ಕೆ ಮತ್ತು ಸಂಜೆ ಹೊತ್ತು ಒಂದು ನಮ್ಮೂರಲ್ಲಿ ಗಣೇಶ ವಿಸರ್ಜನೆ ಐತೆ, ಹಿಂದೂ ಮಹಾಗಣಪತಿದು. ಈಜೆಗಿದೆ, ಫುಲ್ಲು ಗಿಚ್ಚಿರುತ್ತೆ ಇವತ್ತು. ಆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸಂಜೆ ಯಾವ ಥರ ಇರುತ್ತೆ ಅಂತಂದು. ಫುಲ್ಲು ಮಸ್ತಾಗಿರುತ್ತೆ ವೀಡಿಯೋ ಮಾತ್ರ. ಲಾಸ್ಟ್ವರೆಗೂ ನೋಡಿ. ಹಿಂಗೆ ಯಾರು ನಮ್ಮ ಚಾನಲ್ ಹೊಸಬ್ರು ನೋಡ್ತಾಯಿದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಐಬೆಲ್ ಇರುತ್ತೆ, ಆ ಐಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ಸಂಜೆ ಸಿಗ್ತೀನಿ. ಸಂಜೆ ನಿಮಗೆ ಫುಲ್ಲು ಗಿಚ್ಚಿರುತ್ತೆ. ನಮ್ಮೂರಲ್ಲಿ ಫುಲ್ಲು DJ ಇರುತ್ತೆ, ಹಿಂದೂ ಮಹಾಗಣಪತಿ ಹಬ್ಬದ ಪ್ರಯುಕ್ತ. ಬನ್ನಿ ಇವಾಗ ಮತ್ತೆ ನಿಮಗೆ ಸಂಜೆ ಸಿಗೋಣ. A few moments later. ಇದಾದಮೇಲೆ ನಾನು ನನ್ನ ಸ್ನೇಹಿತ ನಮ್ಮ ಫ್ರೆಂಡ್ ಕರ್ಕೊಂಡು ಹಗರಿ ಬೊಮ್ಮನಳ್ಳಿ ಕಡೆ ಹೊರಟುಬಿಟ್ಟು ಅಲ್ಲಿ ಟಾಪ್ ಲಿಂಕ್ ರೆಡಿ ಮಾಡಿಸ್ಕೊಂಬರಕ್ಕಂತ ಹೊರಟಿದ್ವಿ ನಾವು. ನೋಡ್ಬೋದು, ಇದು ಹಗರಿ ಬೊಮ್ಮನಳ್ಳಿಯಿಂದ ಹೋಗ್ತಾ ಇದ್ವಿ ನಾವು. ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಹೋಗಿದ್ವಿ, ಬಟ್ ನಮ್ದು ಅದೃಷ್ಟ ಏನಿತ್ತು ಗೊತ್ತಿಲ್ಲ, ಶಾಪ್ ಬೇರೆ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ರಿಟರ್ನ್ ಮತ್ತೆ ಬೊಮ್ಮನಳ್ಳಿಯಿಂದ, ಹಗರಿ ಬೊಮ್ಮನಳ್ಳಿಯಿಂದ ಮತ್ತೆ ರಿಟರ್ನ್ ನಮ್ಮೂರ ಕಡೆಗೆ ಬರ್ತಾ ಇದ್ವಿ. ಏನೋ ಗೊತ್ತಿಲ್ಲ, ಇವತ್ತೆಲ್ಲ ಆಲ್ಮೋಸ್ಟು ಹಗರಿ ಬೊಮ್ಮನಳ್ಳಿ ಕಡೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ವು. ಅದಕ್ಕೋಸ್ಕರ ರಿಟರ್ನ್. ಅಲ್ಲಿಂದ ಬಂದ ತಕ್ಷಣ ನಮ್ಮೂರಲ್ಲೆಲ್ಲ ಫುಲ್ DJ ಸೆಟಪ್ ರೆಡಿಯಾಗಿತ್ತು. ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತಾನೆ ಇತ್ತು. ನೋಡ್ಬೋದು, DJ ಸೆಟಪ್ ಕೂಡ ರೆಡಿಯಾಗಿತ್ತು. ಏನೋ ಗಲಾಟೆ ಆಗ್ತಾಯಿದೆ ಗೊತ್ತಿಲ್ಲ, ಬಟ್ ಆದರೆ ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ನು ಫುಲ್ಲು ರೆಡಿಯಾಗಿತ್ತು ನಮ್ಮೂರ ಕಡೆ. ಇದು ಒಂದೇ ಹಿಂದೂ ಮಹಾಗಣಪತಿ ನಮ್ಮೂರಲ್ಲಿರೋದು. ನೋಡ್ಬೋದು, ಫುಲ್ DJ ಸೆಟಪ್ ನೋಡ್ಬೋದು ಯಾವ ಥರ ಫುಲ್ ಎಲ್ಲ DJ ಸೆಟಪ್ ಮಾಡಿ ಸ್ಟಾರ್ಟ್ ಕೂಡ ಮಾಡಿಬಿಟ್ಟಿದ್ರು. ನೋಡ್ಬೋದು, ನಮ್ಮ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತವ್ರೆ, ನಮ್ಮ ಹುಡುಗರು. DJ ನೋಡ್ಬೋದು, ಇದು ಒಂದು ಜರಿಕಡ್ಡಿ DJ ಅಂತೆ, JPD 70+ DJ ಅಂತೆ. ಇದು ದಾವಣಗೆರೆಯಿಂದ ಆರ್ಡ್ರ್ ಮಾಡಿದ್ದಾರೆ. ನೋಡ್ಬೋದು, ಎಲ್ಲ ರೆಡಿ ಇದೆ. ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಗಣೇಶನ್ ಕೂಡ ನೋಡ್ಬೋದು ಯಾವ ಥರ ಡೆಕೋರೇಷನ್ ಕೂಡ ಮಾಡಿದೆ. ಫುಲ್ಲು ಅರೇಂಜ್ಮೆಂಟು, ಡೆಕೋರೇಷನ್ನು
ಮತ್ತು ಕ್ರೌಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಬಂದಿತ್ತು. ನಮ್ಮೂರಿಂದ ಅಂತಲ್ಲ, ಅಕ್ಕಪಕ್ಕದ ಊರು ಹಳ್ಳಿಗಳಲ್ಲಿಂದ ಪ್ರತಿಯೊಬ್ಬರು ಹುಡುಗರು ಬಂದಿದ್ದರು. ಸಿಕ್ಕಾಪಟ್ಟೆ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಚೆನ್ನಾಗೇ ಇತ್ತು. ನೋಡ್ಬೋದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತವ್ರೆ, ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಸ್ಟಾರ್ಟ್ ಆದಮೇಲೆ ಮತ್ತು ನೈಟು ನೋಡ್ಬೋದು ಫುಲ್ಲು ಕ್ರೌಡು, ಫುಲ್ಲು ಡ್ಯಾನ್ಸ್ ಮಾಡ್ತಾರೆ ಹುಡುಗರೆಲ್ಲ ಸೇರಿಕೊಂಡು. ಯಾಕೆಂದರೆ ನಮ್ಮೂರಲ್ಲಿ 11 ದಿವಸ ಆದಮೇಲೆ ಈ ಗಣೇಶನ ಕಳಿಸ್ತಾರೆ, ವಿಸರ್ಜನೆ ಮಾಡ್ತಾರೆ. ಗಣೇಶ ವಿಸರ್ಜನೆ ಟೈಮ್ನ ನೋಡ್ಬೋದು ಹೆಂಗೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾರೆ ಹುಡುಗರೆಲ್ಲ ಸೇರಿಕೊಂಡು, ಖುಷಿ ಪಡ್ತಾರೆ. ಹಳ್ಳಿಯಲ್ಲಿ ಪ್ರತಿಯೊಬ್ಬ ಹುಡುಗನೂ ಬಂದು ಡ್ಯಾನ್ಸ್ ಮಾಡ್ತಾನೆ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಇದು ಒಂದಂತಲ್ಲ, ಅಕ್ಕಪಕ್ಕದ ಊರಿಂದನೂ ಕೂಡ ನಮ್ಮ ಹಳ್ಳಿ ಕಡೆ ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಫುಲ್ಲು ಡ್ಯಾನ್ಸ್ ಮಾಡ್ತಾರೆ. ಲಾಸ್ಟಲ್ಲಿ ನೋಡ್ಬೋದು ಪೊಲೀಸವ್ರು ಕೂಡ ಡ್ಯಾನ್ಸ್ ಮಾಡ್ತವ್ರೆ. ಈ ಥರ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡಾಗಿತ್ತು. ಸೌಂಡ್ ಮಾತ್ರ ಚೆನ್ನಾಗಿತ್ತು, ಡಿ ಜೆ ಮಾತ್ರ ಫುಲ್ಲು ಗಿಚ್ಚಾಗಿತ್ತು. ಡಿ ಜೆ ಮಾತ್ರ ನೋಡ್ಬೋದು ಮೇಲ್ಗಡೆ ಎಲ್ಲ ಕುಣಿತವ್ರೆ, ಕೆಳಗಡೆನೂ ಕುಣಿತಾ ಎಲ್ಲ ಬಿಡ್ತಾ ಇಲ್ಲ. ಟ್ರ್ಯಾಕ್ಟ್ರ್ ಮೇಲ್ಗಡೆ ಹತ್ಕೊಂಡು ಕೂಡ ಕುಣಿತವ್ರೆ. ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಬಂದಿತ್ತು ನಮ್ಮೂರ ಕಡೆ. ನೋಡ್ಬೋದು ನಿಮ್ಗೆ ಯಾವ ಥರ ಸಿಗುತ್ತೆ ನೋಡ್ಬೋದು ನೀವು. ಫುಲ್ಲು ಡ್ಯಾನ್ಸ್ ಮಾಡ್ತವ್ರೆ, ಯಾವರು ಕೂಡ ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರು, ಏಜ್ ಆದವರು ಕೂಡ ನಮ್ಮೂರಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಯಾಕಂದರೆ ಇದು ಹಳ್ಳಿ ಕಡೆ ಎಲ್ಲ ನಡೆದೋಗುತ್ತೆ. ಹಂಗಾಗಿ ನೋಡ್ಬೋದು ಕ್ರೌಡ್ ಯಾವ ಥರ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಗೀಟಿಂಗ್ಸ್ ಮಾತ್ರ ಅರೇಂಜ್ಮೆಂಟ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಕಡೆ ಹಿಂದೂ ಮಹಾಗಣಪತಿಯಲ್ಲಿ. ಇದು ನೋಡ್ಬೋದು ನಮ್ಮೂರಿನ SI ಸಬ್ ಇನ್ಸ್ಪೆಕ್ಟರ್ ಕೂಡ, ಅವರು ಕೂಡ ಇನ್ಸ್ಪೆಕ್ಟರ್ ಕೂಡ ಸನ್ಮಾನ ಮಾಡಿದರು. ಯಾಕಂದರೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್, ಏನೋ ಸಹಕಾರ ಕೊಟ್ಟರು ನಮಗೆ ಪೊಲೀಸ್ ಸ್ಟೇಷನ್ ಕಡೆಯಿಂದ. ಹಾಗಾಗಿ ಈಗ ಅವ್ರಿಗೆ ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಬಟ್ ಅವ್ರು ಮಾಡ್ತಾ ಇಲ್ಲ, ಅದನ್ನು ನಮ್ಮ ಜನ ಕೇಳ್ತಾನೆ ಇಲ್ಲ ನಮ್ಮೂರವರು. ಹಾಗಾಗಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾವ್ರೆ. ಅವರು ಕೂಡ ಡ್ಯಾನ್ಸ್ ಮಾಡಿಸಿದ್ರು. ನೋಡ್ಬೋದು ಈ ಥರ ಫುಲ್ಲು ಎಂಜಾಯ್ ಮಾಡಿದ್ದಾರೆ ನಮ್ಮ ಕಡೆ ಮಾತ್ರ. ಡ್ಯಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗೇ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ನೋಡ್ಬೋದು ಯಾವ ಥರ ಇದೆ. ಫುಲ್ಲು ಡ್ಯಾನ್ಸ್ ಮಾತ್ರ ಯಾವ ಡ್ಯಾನ್ಸ್ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಸಿಕ್ಕಾಪಟ್ಟೆ ಖುಷಿಯಿಂದ ಎಂಜಾಯ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ. ನಮ್ಮೂರಿನ ಪ್ರತಿಯೊಬ್ಬರು ಹುಡುಗರು ಕೂಡ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಮಾಡಿದರು. ಬಟ್ ನಾನು ಮಧ್ಯದಲ್ಲಿ ಡ್ಯಾನ್ಸ್ ಮಾಡಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದಾದಮೇಲೆ ಗಣೇಶ ಅದಕ್ಕೋಸ್ಕರ ಅಂದರೆ DJ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಗಣೇಶ ವಿಸರ್ಜನೆಗೆ ರೆಡಿಯಾಗಿತ್ತು. ಎಲ್ಲ ರೆಡಿ ಮಾಡ್ತಾಯಿದ್ರು. ಇದೇ ನಮ್ಮ ಈ ವರ್ಷದ ಗಣೇಶ ಉತ್ಸವ ನಮ್ಮೂರಲ್ಲಿ ವಿಸರ್ಜನೆ ಕಾರ್ಯಕ್ರಮ ತುಂಬ ಗ್ರ್ಯಾಂಡಾಗಿ ನಡೀತು. ನೀವು ಕೂಡ ನೋಡ್ಬೋದು ಗಣೇಶ ಯಾವ ಥರ ಇದ್ದಾನೆ ಅಂತ.